ನಾವು 4-5 ಲವ್ ಮ್ಯಾರೇಜ್ ಮಾಡೀನಿ ನಾನು. ನನ್ನ ಹೆಲ್ಪಿಗೆ ಯಾರು ಬರ್ತಾರಲ್ಲ ಅಂತೇಳಿ ನನ್ನ ಹಣೆ ಬರಕ ನನಗಿನ್ ಕರ್ಕೊಂಡ್ ಬರಕ್ಕೆ ಹೋಗೋದು ಒಬ್ರು ಬರಲಿಲ್ಲ. ನನ್ನ ಕಿಶೆದಾಗ ₹1 ಇಲ್ಲ. ಹನುಮಂತ ಅಂತ ಗಗನ ರಿಯಾಜ್ ಅಂತೇಳಿ ಇವ್ರು 3 ಮಂದಿನ ನನಗೆ ಆ ಟೈಮ್ದಾಗ ನಿಂತವ್ರು. ಹನುಮಂತ ಏನ್ ಮಾಡ್ತಿದ್ರೆ ಪೆಟ್ರೋಲ್ ಬಂಕ್ದಾಗ ಕೆಲಸ ಮಾಡ್ತಿದ್ದ. ಆಮೇಲೆ ಅವ್ನು ಹೇಳಿದ ಹನುಮಂತ ಹಿಂಗಾಗೈತಿ ಏನ್ ಮಾಡೋಣ ಅಂತಂದಿದ್ದಕ್ಕೆ ಆ ಬಂಕಿನ ಮ್ಯಾನೇಜರ್ ಒಬ್ಬ ಬಾರಿ ದೇವ್ರಂತ ಮನುಷ್ಯ ಇದ್ರಿ ಗೋಕಾಕ್ದ ಅವ್ನು ನೆನೆಸ್ಬೇಕು ನಾವು ಟೈಮ್ದಾಗ. ರಾಜು ಅಣ್ಣ ಅವ್ನ ಕಾರ ತಗೊಂಡ್ರಿ ಅವ್ನ ಇದ್ರಾಗ ಅವನ ಡೀಸೆಲ್ ಹಾಕ್ಸ್ಕೊಂಡ್ ನಡಿ ನಾವು ಏನಾಗಿದ್ದಾಗಲಿ ಕರ್ಕೊಂಡ್ ಬರತ್ ನಡಿ ಅಂತೇಳಿ ಹೋದಿವ್ರಿ ಕರ್ಕೊಂಡ್ ಬರಾಕಿನ ಅಂತೇಳಿ. ನನಗರ ಧೈರ್ಯನೇ ಇಲ್ಲ. ನನ್ನ ತಲೆಗೇನಕ್ಕೆ ಬರಂಗಿಲ್ಲ ಅನ್ನೋದು ನನ್ನ ಮೈಂಡ್ ಸೆಟ್ದಾಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ನಾನು. ಸುಮ್ ಏನೋ ಹೊಂಟಿವಿ ಬಂದ್ರೆ ಕರ್ಕೊಂಡ್ ಬರೋದು ಇಲ್ಲಾಂದ್ರೆ ಬರೋ ಅನ್ನೋ ಲೆಕ್ಕದಲ್ಲಿ ನಾವು ಹೋಗಿವ್ರಿ ಅಲ್ಲಿಗೆ. ರಾತ್ರಿ 1-2 ಗಂಟೆ ಆಗಿತ್ತು. ಹೋಗಿ ಕರೆಕ್ಟ್ ಅವ್ರ ಮನೆ ಮುಂದೆ ನಿಂತು ಒಂದು ಮೆಸೇಜ್ ಮಾಡಿದೆ. ಈಕಿ ಮೆಸೇಜ್ಗೂ ರಿಪ್ಲೈ ಇಲ್ಲ, ಕಾಲು ಇಲ್ಲ, ಏನೂ ಇಲ್ಲ. 2 ನಿಮಿಷ ನೋಡಿದ್ರು 3 ನಿಮಿಷ ನೋಡಿದ್ವಿ. ಅವ್ರ ಮನೆ ಮುಂದೆ ನಿಂದಿರೋದ್ರೆ ನಂಗೆ ಧೈರ್ಯನ ಆಗಲಿಲ್ಲ ನನಗೆ. ಆಕಿ ಬರೋದಿಲ್ಲ ನಡಿಯಪ್ಪ ಅಂತೇಳಿ ಮತ್ತೆ ವಾಪಸ್ ಅಲ್ಲಿಂದ 1-2 ಕಿಲೋಮೀಟರ್ ಬಂದಿರು ನಾವು ಊರೊಳಗೆ. ಆವಾಗ ಮತ್ತೆ ವಾಪಸ್ ರಿಟರ್ನ್ ಮೆಸೇಜ್ ಮಾಡಿದಳ್ರಿ ಎಲ್ಲಿದೆ ನೀನು ಅಂತೇಳಿ. ಅಲ್ಲಪ್ಪ ಇಷ್ಟೊತ್ತರ ನಿಮ್ಮ ಮನೆ ಮುಂದೆ ನಿಂತು ಬಂದೀವಿ, ನೀವು ಬರೇ ಇರಲಿಲ್ಲ, ಅದಕ್ಕೆ ಮತ್ತೆ ವಾಪಸ್ ಹೊಂಟಿವಿ ಅಂತಿದ್ದಕ್ಕೆ ಆಕೆ ಏನಂದಳ್ರಿ, ಇಲ್ಲ ಮತ್ತೆ ಕಾರ್ದಾಗ ನಿನ್ನದೇ ಅಂತ ನನಗೆ ಹೆಂಗೆ ಗೊತ್ತಾಗೋದು, ನೀ ತಳಗಿಳಿದು ಬಂದ್ರೆ ನಾ ಬರ್ತಾನೆ ಅಂತೇಳಿ ಈಕಿ. ಕರ್ಕೊಂಡ್ ಬಂದವರು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ತಾನೆ. ನನಗೇನ್ರಿ ತಳಗಿಳಿದು ಅವ್ರ ಮನೆ ಅಟ್ಟು ಹೋಗ್ಬಿಟ್ಟು ಧೈರ್ಯ ನನಗಿಲ್ಲ ಆ ಟೈಮ್ದಾಗ. ಹಂಗೆ ಅಷ್ಟು ಹೆದರಿ ಬಿಟ್ಟಿದ್ದೆ ನಾನು. ಆದರೂ ಏನೋ ದೇವರ ಆಶೀರ್ವಾದ ಹೋದೇನ್ರಿ ಮನೆಗೆ. ನಾನು ನೋಡಿ ಬಂದು ಕರ್ಕೊಂಡು ಬಂದೆ ಅಲ್ಲಿಂದ. ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ